ಬೇಕಾಗಿರೋದು ನಿನಗೆ. ಇಷ್ಟ ಇಲ್ದಿರೋ ಮದ್ವೆ ಮಾಡ್ಬೇಡಿ ಅಂತ ಹೇಳ್ಬೇಕಾಗಿರೋದು ನೀನು. ನಾನು ಹೋಗಿ ಹೇಳ ಎಂಗೇಜ್ಮೆಂಟ್ ಆದ್ಮೇಲೆ ನಮ್ಮಿಬ್ರಿಗೂ ಪ್ರೀತಿ ಬಂತು ಮದ್ವೆ ಮಾಡಿ ಅಂತ. ಹಾಗಲ್ಲ ಮಯೂರಿ. ಪ್ಲೀಸ್ ಸಾಕು. ನನಗ್ ನಿನ್ ಜೊತೆ ಆರ್ಗ್ಯೂ ಮಾಡಕ್ ಇಷ್ಟ ಇಲ್ಲ. ಒಬ್ರನ್ನೊಬ್ರು ದೂರ ಮಾಡ್ಕೊಂಡು ಬದುಕೋದು ಕಷ್ಟನೇ. ಆದ್ರೆ ಅದ್ ಸಾಧ್ಯನೇ ಇಲ್ಲ ಅಂತೇನಿಲ್ವಲ್ಲ. ಹಾಗ್ ನೋಡಕ್ ಹೋದ್ರೆ ಪ್ರೀತಿ ಮಾಡಿದವರೆಲ್ಲ ಮದ್ವೆ ಆಗ್ತಾರ? ಇಲ್ಲ, ನಾವು ಹಾಗೆ ಸುಮ್ಮನೆ ಆಗ್ಬಿಡೋಣ. ಮಯೂರಿ, ನೀನ್ ಯಾಕೋ ತುಂಬಾ ಎಮೋಷನಲ್ ಆಗಿ ಮಾತಾಡ್ತಾ ಇದ್ಯಾ? ಇಲ್ಲ, ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ. ನೀನ್ ನನ್ನ ಜೀವನದಿಂದ ದೂರ ಹೊರಟೋಗು. ಇಲ್ಲ ಅಂದ್ರೆ ನಾನೇ ಹೊರಟೋಗ್ತೀನಿ. ಅತ್ತೆ ಅತ್ತೆ ಬನ್ನಿ. ಅತ್ತೆ ಅತ್ತೆ. ಯಾರು? ನಮಸ್ತೆ. ನಮಸ್ಕಾರ ಅತ್ತೆ. ಇವರು ಕಮಲಾ ಭಂಡಾರಿ ಅಂತ, ಮುಂಬೈಯಲ್ಲಿ ದೊಡ್ಡ ಫ್ಯಾಷನ್ ಡಿಸೈನರು. ನನ್ನ ಎಂಗೇಜ್ಮೆಂಟ್ಗೆ ಇವರೇ ಡ್ರೆಸ್ ಹೊಲ್ದಿದ್ದು. ಹೊಳೆಲ್ಲ ಡಿಸೈನ್ ಮಾಡ್ಕೊಟ್ಟೆ. ಅದೇ ಅದೇ, ಈಗ ಮದ್ವೆಗೂ ಕೂಡ ಇವರೇ ಡಿಸೈನ್ ಮಾಡ್ತಿದ್ದಾರೆ. ನಾನು ಒಬ್ಳಿಗೆ ಅಲ್ಲ, ಎಲ್ರಿಗೂ. ಓ, ಚೆನ್ನಾಗಿ ಡಿಸೈನ್ ಮಾಡ್ತೀಯಮ್ಮ. ತುಂಬಾ ಸೂಪರ್ ಆಗಿ ಮಾಡ್ತಾರೆ. ನನಗೂ ತುಂಬಾ ದಿನದಿಂದ ಡಿಸೈನ್ ಸಾರಿ ಉಟ್ಕೋಬೇಕು ಅಂತ ತುಂಬಾ ಆಸೆ ಇದೆ. ಆದ್ರೆ ಏನ್ ಮಾಡೋದು, ಅಂಗಡಿನಲ್ಲಿ ನಾವ್ ಇಷ್ಟಪಡುವಂತ ಡಿಸೈನ್ ಸಿಗಲ್ವಲ್ಲ. ಅಯ್ಯೋ ಬೀಗ್ರೆ, ನಿಮ್ಗೆ ಎಂತ ಡಿಸೈನ್ ಬೇಕು ಹೇಳಿ, ಅವ್ರು ಮಾಡ್ಕೊಡ್ತಾರೆ. ಅತ್ತೆ, ಇವ್ರ ಹತ್ರ ಡಿಸೈನರ್ ಬುಕ್ಗಳೇ ಇದೆ. ನೀವ್ ಯಾವ ತರ ಬೇಕು ಅಂತ ಹೇಳಿ, ಆ ತರ ಇವ್ರು ರೆಡಿ ಮಾಡ್ಕೊಡ್ತಾರೆ. ಬನ್ನಿ ಬನ್ನಿ ಬನ್ನಿ, ಕುತ್ಕೋಬಾಮ. ಬನ್ನಿ ರುಕ್ಮಿಣಿ ಅವರೇ, ಕುತ್ಕೊಳ್ಳಿ. ನಮಸ್ಕಾರ ಅಕ್ಕ. ನಮಸ್ಕಾರ. ಅದ್ಗೆ ಡಿಸೈನ್ ಸಾರಿ ನೀವು ನೋಡಿ. ಓಹೋ, ಇದು ಚೆನ್ನಾಗಿದೆ ಅಲ್ಲ? ಹಾ, ಅಲ್ಲಿಂದ್ರೆ ಹೇಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಬನ್ನಿ ಜಯಂತ್ ಅವ್ರೆ. ಜಯಂತ್ ಅವ್ರೆ, ಇವರು. ಗೊತ್ತಾಯ್ತು ಬಿಡು. ಓ, ನಾವ್ ಮಾತಾಡೋದನ್ನ ಕೇಳಿಸ್ಕೊಂಡ್ಬಿಟ್ರಾ? ಕಮಲಾ ಅವ್ರೆ, ಇವರು ನನ್ ಗಂಡ. ಆಗೋರು. ಇವ್ರಿಗೆ ಡಿಸೈನ್ ಮಾಡೋ ಸೂಟು ಇವ್ರಿಗೆ ಪರ್ಫೆಕ್ಟ್ ಆಗಿರ್ಬೇಕು, ತುಂಬಾ ಸುಂದರವಾಗೂ ಕಾಣಿಸ್ಬೇಕು. ಹೇಯ್, ಅತ್ತಿ ಸಾಕು, ಬಾಯಿ ಮುಚ್ಕೊಂಡು ಸುಮ್ಮನೆ ಇರು. ಮೀನಾಕ್ಷಿ ಅವರ, ನನ್ನ ಮಗಳು ಮಾಡಿರೋ ತರಲೆ ಕೆಲಸದಿಂದ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ ಅನ್ನೋದು ನನಗೆ ಗೊತ್ತಿದೆ. ನೋಡಿ, ಅವಳು ನಾನು ಸರಿಯಾಗಿ ಚಚ್ಚಿದ್ದೀನಿ. 3 ದಿನದಿಂದ ಊಟ ತಿಂಡಿ ಬಿಟ್ಟು ನಾನು ತಪ್ಪು ಮಾಡಿಬಿಟ್ಟೆ. ನಮ್ಮ ಅತ್ತೆ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ. ನಾನು ತಪ್ಪು ಮಾಡಿಬಿಟ್ಟೆ, ನಮ್ಮ ಅತ್ತೆ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ ಅಂತ ರಾಮಕೋಟಿ ಬರ್ದಂಗೆ ಬರಿತಾ ಕೂತಿದ್ದಾಳೆ ಅಂದರೆ ಲೆಕ್ಕ ಹಾಕೊಳ್ಳಿ ಅವಳ ಮನಸ್ಸು ಎಷ್ಟು ಪಶ್ಚಾತ್ತಾಪ ಪಡ್ತಿದೆ ಅಂತ. ಆದ್ರೂ ನನ್ನ ಮಗನ ಬಗ್ಗೆ ಆರೋಪ ಮಾಡೋದು ತಪ್ಪು. ಆದ್ರೆ ಏನ್ ಮಾಡೋದು, ಕಾಲ ತುಂಬಾ ಕೆಟ್ಟೋಗಿದೆ. ನಮ್ಮ ಅಳಿಯಂದ್ರು ತುಂಬಾ ಒಳ್ಳೆಯವರು. ಎಲ್ಲಾದ್ರೂ ಬುಟ್ಟಿಗೆ ಹಾಕೊಂಡ್ಬಿಟ್ರೆ ಏನ್ ಮಾಡೋದು ಅಂತ ಇವಳಿಗೆ ಸಣ್ಣ ಭಯ ಅಷ್ಟೇ. ತಪ್ಪು ತಿಳ್ಕೊಬೇಡಿ, ಮಯೂರಿ ಬಗ್ಗೆ ನಮ್ಗೆ ಅಷ್ಟು ಒಳ್ಳೆ ಅಭಿಪ್ರಾಯ ಇಲ್ಲ. ಈ ಫ್ರೆಂಡ್ಶಿಪ್ ಅನ್ನೋ ಹೆಸರಿಂದ ತಾನೇ ಎಲ್ಲ ರಗಳೇನು ಶುರು ಆಗೋದು. ಇರಬಹುದು, ಆದ್ರೆ ನನ್ನ ಮಗನ ಮನಸ್ಸು ಅಷ್ಟೊಂದು ವೀಕ್ ಅಲ್ಲ. ನಿಮ್ಮ ಬೆಳವಣಿಗೆ ಅಂದಮೇಲೆ ಅದೆಲ್ಲ ಕೇಳಬೇಕಾ? ಅದಕ್ಕೆ ತಾನೇ ನನ್ನ ಮಗಳನ್ನ ನಿಮ್ಮ ಮಗನಿಗೆ ಕೊಡಬೇಕು ಅಂತ ಇರೋದು. ಮೊನ್ನೆ ಅಂಗಡಿಗೆ ಹೋಗಿದ್ದೆ, ನೋಡಿದೆ ಈ ಉಂಗುರ ನಿಮ್ಮ ಬೆರಳಿಗೆ ಪರ್ಫೆಕ್ಟ್ ಅಂತ ಅನ್ನಿಸ್ತು. ಅದಕ್ಕೆ
ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ಅಂತ ತಗೊಂಡ್ ಬಂದೆ. ಅಯ್ಯೋ, ಇದನ್ನೆಲ್ಲ ಯಾಕೆ ತರಕ್ ಹೋದ್ರಿ? ಇದ್ರ ಬೆಲೆ ಎಷ್ಟು? ನಿಮ್ಮಷ್ಟಲ್ಲ ಅತ್ತೆ. ಕಮಲಾ ಅವ್ರೆ, ಇವಳು ಮೇಘ ಅಂತ, ಇವಳು ಮಯೂರಿ. ಇವರಿಬ್ರದ್ದು ಅಳತೆ ತಗೊಂಬಿಡಿ. ಮಯೂರಿ, ನೀನೇನು ಸಂಕೋಚ ಮಾಡ್ಕೋಬೇಡ. ನೀನ್ ಎಷ್ಟು ಡ್ರೆಸ್ ಬೇಕೋ, ಯಾವ್ಯಾವ ತರ ಡಿಸೈನ್ ಬೇಕೋ ಎಲ್ಲ ಮಾಡಿಸ್ಕೊ. ಯಾಕಂದ್ರೆ ನಮ್ಮ ಮದ್ವೆನ ನೀನೇ ಮುಂದೆ ನಿಂತು ಮಾಡ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹತ್ರ ಬೇಕಾದಷ್ಟು ಡ್ರೆಸ್ ಇದೆ, ಅಷ್ಟು ಸಾಕು. ಅರೆ, ಏನಿ ಹುಡುಗಿ ಯಾವಾಗ್ಲೂ ಮುಖಕ್ಕೆ ಹೊಡೆದಂಗೆ ಮಾತಾಡ್ತಾಳಲ್ಲ? ಅವಳು ಹಾಗೆ ಬಿಡಿ. ಊರವ್ರದೆಲ್ಲ ಒಂದ್ ದಾರಿ ಆದ್ರೆ ಇವಳ್ದೇ ಒಂದ್ ದಾರಿ. ಮಯೂರಿ, ಬಾ, ನಿಂಗೆ ಯಾವ ಡಿಸೈನ್ ಬೇಕೋ ಸೆಲೆಕ್ಟ್ ಮಾಡು. ಓ, ನಿನ್ ಮದುವೆಗೆ ಬಟ್ಟೆ ಕೊಡಿಸ್ತಾ ಇದೆಯಾ ನನಗೆ? ಯಾಕೆ ಕೊಂಕಾಗ್ ಮಾತಾಡ್ತೀಯಾ? ನಾನು ಹೇಳ್ತಾ ಇರೋದು ನಮ್ಮ ಒಳ್ಳೇದಕ್ಕೇನೆ. ಒಳ್ಳೇದಕ್ಕ? ಹೌದು. ಆ ಚಾರು ಮಾಡಿರೋ ಅವಾಂತರನ ಮನೆಯವರೆಲ್ಲ ಮರೆತು ಸಂತೋಷವಾಗಿದ್ದಾರೆ. ಈ ಸಮಯದಲ್ಲಿ ನೀನ್ ಬೇರೆಯವ್ರ ತರ ಬಿಹೇವ್ ಮಾಡಿದ್ರೆ ಮನೆಯವರಿಂದ ಇನ್ನು ದೂರ ಹೋಗ್ತೀಯ. ಈಗ ಬೇಕಾಗಿರೋದು ಮನೆಯವ್ರಿಗೆ ಹತ್ರ ಆಗೋದು. ಆಗ್ಲೇ ಮುಂದೆ ಅವ್ರ ಮನ್ಸನ್ನ ಚೇಂಜ್ ಮಾಡಕ್ಕಾಗೋದು. ಜಯಂತ್, ನಾನು ಆ ಚಾರು ಹಾಗಲ್ಲ. ಮುಂದೆ ಒಂಥರ ಹಿಂದೆ ಒಂಥರ ನಾಟಕ ಮಾಡೋದಕ್ಕೆ. ನಾನು ಏನಿದ್ರು ನೇರ. ಮಯೂರಿ, ನಾನು ಹೇಳೋದು. ನೀನೇನು ಹೇಳೋದು ಬೇಡ. ಸ್ವಲ್ಪ ಹೊತ್ತು ನನ್ನ ಒಂಟಿಯಾಗಿರೋದಕ್ಕೆ ಬಿಟ್ಬಿಡು ಪ್ಲೀಸ್. ಮುಗೀತಾ ಮೀಟಿಂಗು? ಒಳಗಡೆ ತುಂಬಾ ಬಿಸಿ ಬಿಸಿ ಮಾತುಗಳು ನಡೀತು ಅನ್ಸುತ್ತೆ. ಅಯ್ಯಯ್ಯೋ, ಸಾಹೇಬ್ರ ಮುಖ ಯಾಕೆ ಹೀಗಾಗಿದೆ? ಮೇಡಮ್ ಅವ್ರು ತುಂಬಾ ಕೋಪದಲ್ಲಿದ್ರಾ? ಈ ರೀತಿ ಎಲ್ಲ ವ್ಯಂಗ್ಯ ಮಾತಾಡಿದ್ರೆ ನನ್ ಸಿಟ್ ನೋಡ್ಬೇಕಾಗತ್ತೆ. ನಾನ್ ವ್ಯಂಗ್ಯ ಮಾಡ್ತಿದ್ದೀನ? ಏನ್ ಹೇಳ್ತಿದ್ದೀರಾ ನೀವು? ನಿನ್ನ ನಾಟಕ ನನ್ನ ಹತ್ರ ತೋರಿಸ್ಬೇಡ. ನಿನ್ ಲಿಮಿಟ್ ಅಲ್ಲಿ ನೀನಿದ್ರೆ ನಿನಗೆ ಒಳ್ಳೇದು. ಅದನ್ನೇ ನಾನು ಹೇಳ್ತಿರೋದು. ಅವ್ರವ್ರ ಲಿಮಿಟ್ ಅಲ್ಲಿ ಅವ್ರವ್ರೇ. ಎಂಗೇಜ್ಮೆಂಟ್ ಆಗಿದೆ ಅಷ್ಟೇ, ಇನ್ನು ಮದ್ವೆ ಆಗಿಲ್ಲ. ಮಾತಿನ ಮೇಲೆ ಭಯ, ಮೈ ಮೇಲೆ ನಿಗಾ ಇರ್ಲಿ. ಮಾತಾಡ್ತಿದ್ದೀರಾ ಜಯಂತ್ ಅವ್ರೆ? ಮನೆಯವರೆಲ್ಲ ಖುಷಿ ಖುಷಿಯಾಗಿ ಬಟ್ಟೆಗೆ ಅಂತ ಅಳತೆ ಕೊಡ್ಬೇಕಾದ್ರೆ ಇವಳೊಬ್ಳೆ ಸುಮ್ಮನೆ ಇರೋದು ಏನ್ ಸರಿ? ಅಲ್ಲಿಗೆ ಇವಳೊಬ್ಳೆ ಒಂಟಿಯಾಗಿರ್ತಾಳ? ನಾನು ಅವಳಿಗೆ ಎಷ್ಟು ಹತ್ರ ಆಗ್ಬೇಕು ಅಂತ ನೋಡ್ತೀನಿ, ಆದ್ರೆ ಅವಳು ನನ್ನಿಂದ ದೂರ ಆಗ್ತಾನೆ ಇದ್ದಾಳೆ. ಅದೇ ಸಂಕಟ ನನ್ಗೆ. ಅದೇ ಬೇಜಾರಲ್ಲಿ ಒಂದ್ ಮಾತಂದೆ, ನಿಮಗ್ ಕೋಪ. ಅವಳೇನಾದ್ರೂ ನಮ್ ಬಗ್ಗೆ ಮಾತಾಡಿದ್ರೆ ನಿಮಗ್ ಕೋಪ ಬರಲ್ಲ, ನಾವೇನಾದ್ರೂ ಅವಳ ಬಗ್ಗೆ ಮಾತಾಡಿದ್ರೆ ನಿಮಗ್ ಚಕ್ ಅಂತ ಕೋಪ ಬಂದ್ಬಿಡುತ್ತೆ. ಯಾಕೆ?
ನೋಡ್ತಾನೆ ಇದ್ದೀನಿ. ಮನೆಯವರೆಲ್ಲ ಮಯೂರಿ 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 ಅಂತ 10 ಸರಿ ಕರೀತಾ ಇರ್ತಾರೆ, ಅಷ್ಟು ಪ್ರೀತಿ ತೋರಿಸ್ತಾರೆ. ಆದ್ರೆ ಇವಳು ಯಾರಿಗೂ ಕೇರೆ ಮಾಡಲ್ಲ. ಏನಂತ ದಿಮಾಕ್ ಅವಳಿಗೆ? ಸಾರಿ, ಹೊರಟಾಗಿ ಮಾತಾಡ್ಬಿಟ್ಟೆ. ಛೇ, ಅಲ್ಲ, ಮನೆಯವ್ರ ಮೇಲೆ ಏನಂತ ಬೇಜಾರು ಅವಳಿಗೆ? ಅವಳು ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡಿರ್ತಾಳಲ್ವಾ? ನೀವಿಬ್ರು ಒಳ್ಳೆ ಫ್ರೆಂಡ್ಸ್ ಅಲ್ವಾ? ಅವಳು ನಿಮ್ಮ ಹತ್ರ ಏನಾದರೂ ಹೇಳ್ಕೊಂಡಿದ್ರೆ ನೀವು ಅದನ್ನ ನನಗೆ ಹೇಳಿ, ನಾನು ಅದನ್ನ ಬಗೆಹರಿಸೋ ಪ್ರಯತ್ನ ಮಾಡ್ತೀನಿ. ಹಾ, ತುಂಬಾ ಧನ್ಯವಾದಗಳು ತಮ್ಮ ಕಾಳಜಿಗೆ. ನಿಮ್ಮ ಆಪ್ತ ಸಲಹೆಗಳು, ಮಾರ್ಗದರ್ಶನಗಳು, ಉಪದೇಶಗಳು ಇವನ್ನೆಲ್ಲ ತಗೊಳ್ಳೋಂಥ ಸ್ಥಿತಿಲಿ ಅವರಿಲ್ಲ. ಹಾಗಾಗಿ ತಾವು ತಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿದ್ರೆ ಸಾಕು. ಮಗಳೇ, ಹೇಗಿದೀಯಮ್ಮ? ಐ ಆಮ್ ಫೈನ್ ಡ್ಯಾಡಿ. ನೀವು ಹೇಗಿದ್ದೀರಾ? ಫಸ್ಟ್ ಕ್ಲಾಸ್. ಐ ಮಿಸ್ ಯು ಸೋ ಮಚ್. ಇನ್ನಷ್ಟಲ್ಲಮ್ಮ. ಅಣ್ಣ, ಹೇಗಿದ್ದೀರಿ ಅವಿನಾಶ್? ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಿ? ದೇವ್ರ ದಯದಿಂದ ಚೆನ್ನಾಗಿದ್ದೀವಿ. ಓಹೋ, ಈಗ ಬಂದ್ರಾ? ಪ್ರಯಾಣ ಎಲ್ಲ ಹೇಗಿತ್ತು? ಫೈನ್, ಚೆನ್ನಾಗಿತ್ತು. ನೀವು ಬರೋದು ಗೊತ್ತಾಗಿಲ್ಲ. ಫೋನ್ ಮಾಡೋ ಮಾತು ಹೇಳಿದ್ರೆ ಎಲ್ರಿಗೂ ಸರ್ಪ್ರೈಸ್ ಕೊಡೋಣ ಅಂತ ಅನ್ಕೊಂಡು ಬಂದೆ ಪಶುಪತಿ ಅವರೇ. ಅದಕ್ಕೆ ನಾನು ಬರೋದು ಸುಮತಿ ಅವ್ರನ್ನ ಬಿಟ್ಟು ಬೇರೆ ಯಾರಿಗೂ ಹೇಳಿಲ್ಲ. ಸುಮತಿ, ಅವಿನಾಶ್ ಬರೋ ವಿಷಯ ನನ್ಗೆ ಯಾಕೆ ಹೇಳಿಲ್ಲ? ಅವರೇ ಯಾರಿಗೂ ಹೇಳೋದು ಬೇಡ ಅಂತ ಹೇಳಿದ್ರು, ಅದಕ್ಕೆ ಹೇಳಿಲ್ಲ. ಅವಿನಾಶ್, ಅಮ್ಮ, ದೀರ್ಘಾಯುಷ್ಮಾನ್ ಭವ. ಚೆನ್ನಾಗಿದ್ಯಪ್ಪ? ಚೆನ್ನಾಗಿದ್ದೀನಮ್ಮ. ನೀವು ಹೇಗಿದ್ದೀರಿ? ಹಾ, ಚೆನ್ನಾಗಿದ್ದೀನಿ. ಆರೋಗ್ಯ? ಹಾ, ಪರವಾಗಿಲ್ಲ. ನಮಸ್ತೆ ಅವಿನಾಶಣ್ಣ. ನಮಸ್ತೆ. ಪ್ರಯಾಣ ಎಲ್ಲ ಹೇಗಿತ್ತು? ಚೆನ್ನಾಗಿತ್ತು. ಇವನು ನನ್ನ ಮಗ ಜಯಂತ್. ಓ, ಹಲೋ. ಹಲೋ. ಚಿಕ್ಕಪ್ಪ. ಅರೆ ಮೇಘ, ಹೇಗಿದೆಯಾ ಮಗು? ಚೆನ್ನಾಗಿದ್ದೀನಿ. ನೀವು? ಸ್ಟಡೀಸ್ ಎಲ್ಲ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇದೆ. ಅಂಕಲ್, ನಾನೋಗಿ ನಿಮ್ಮ ಬ್ಯಾಗ್ ತಗೊಂಡ್ಬರ್ತೀನಿ. ಶೋರ್. ನಾನು ತಗೊಂಡು ಹೋಗ್ತೀನಿ ಬಿಡು. ನಾನು ತಗೊಂಡೋಗ್ತೀನಿ ಬಿಡು. ನಮ್ಮಪ್ಪನ ಬ್ಯಾಗ್ ನಾನು ತಗೊಂಡು ಹೋಗ್ತೀನಿ. ನಿನಗೆ ಯಾಕೆ? ನಮ್ಮ ಅವನ ಬ್ಯಾಗ್ ನಾನು ತಗೊಂಡೋಗ್ತೀನಿ. ನಿನಗೆ ಯಾಕೆ? ಜಯಂತ, ಲಗೇಜನ್ನ ಮೇಘನ್ ರೂಮಲ್ಲಿ ಇಟ್ಬಿಡಪ್ಪ. ಅಲ್ಲಿಟ್ರೆ ಮೇಘ ಮಯೂರಿ ಎಲ್ಲಿರ್ತಾರತ್ತೆ? ಸುಮ್ಮನೆ ಹೋಗಿ ಬಂದು ಡಿಸ್ಟರ್ಬೆನ್ಸ್ ಆಗ್ತಿರತ್ತೆ. ನನ್ನ ರೂಮಲ್ಲಿ ಇರಲಿ ಬಿಡಿ, ಆರಾಮಾಗಿ ದೂರದಿಂದ ಬಂದಿದ್ದಾರೆ. ಎಂತ ಒಳ್ಳೆ ಮನ್ಸು ಕಾಣೋ ನಿಂದು. ನೀ ಎಲ್ಲಿರ್ತೀಯಾ? ಹಾಲಲ್ಲಿ. ನನಗೇನು ಪ್ರಾಬ್ಲಮ್ ಇಲ್ಲ. ನೀವು ಸುಮ್ಮನೆ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಸರಿಪಾ. ಈ ಜಯಂತನ್ಗೆ ಬುದ್ಧಿನೇ ಇಲ್ಲ. ಅವನ ರೂಮನ್ನ ಅವ್ರಿಗೆ ಬಿಟ್ಕೊಟ್ಟು ಇವ್ನು ಯಾಕೆ ಹಾಲ್ನಲ್ಲಿ ಇರಬೇಕು? ಇರ್ಲಿ ಬಿಡೆ, ಬಂದು ಬಳಗ ಅಂತ ಅವ್ರಿಗೆ ಅಷ್ಟು ಮಾಡದಿದ್ರೆ ಹೇಗೆ? ಅಪ್ಪಪ್ಪ ಅಂದ್ರೆ ಎಷ್ಟು ದಿವಸ ಇರ್ತಾರೆ? ಒಂದು 4-5 ದಿನ ಅಥವಾ 1 ವಾರ? ಹಾಗನ್ಕೊಂಡೆ ಆ ಮಯೂರಿನ ಈ ಮನೆ ಕಾಲಿಟ್ಟಿದ್ದು. ಏನ್ ಹೇಳ್ತಾ ಇದೀಯ? ಅಲ್ಲಮ್ಮ, 2 ದಿನ ಇರೋಕ್ ಬಂದಿರೋರಾಗಿದ್ದಿದ್ರೆ ಇಷ್ಟೊಂದು ಲಗೇಜ್ ಎಲ್ಲ ಅವ್ರು ಯಾಕೆ ತರಬೇಕಾಗಿತ್ತು? ನನಗನ್ಸತ್ತೆ ಅವರು ಪರ್ಮನೆಂಟ್ ಆಗಿ ಇಲ್ಲೇ ಇರೋದಕ್ಕೆ ಬಂದಿದ್ದಾರೆ ಅಂತ.
ಹೀಗೆ ಹೇಳು ಮಗಳೇ, ಹೇಗಿದೆಯಾ? ಫೈನ್ ಡ್ಯಾಡಿ. ಗುಡ್. ಕಾಲೇಜ್ ಆಗಿದೆ, ಬೃಂದಾವನದಲ್ಲೇ ಬೆಸ್ಟ್ ಕಾಲೇಜ್ ಅಂತ ಕೇಳಿದ್ದೆ ನಾನು. ಕಾಲೇಜ್ ಚೆನ್ನಾಗಿದೆ, ಕ್ಯಾಂಪಸ್ಸು ಚೆನ್ನಾಗಿದೆ. ವೆರಿ ಗುಡ್. ಮತ್ತೆ ಫ್ರೆಂಡ್ಸು? ನಿಮ್ಗೆ ಗೊತ್ತಲ್ಲ ಡ್ಯಾಡಿ ನಾನು ಹೇಗೆ ಅಂತ. ನನಗಿನ್ ಫ್ರೆಂಡ್ಸ್ ಕಡಿಮೆನಾ? ಗೊತ್ತು ಮಗಳೇ, ಆದರೆ ನಾನು ಕೇಳ್ತಾ ಇರೋದು ಎನಿ ಸ್ಪೆಷಲ್ ಫ್ರೆಂಡ್? ಕಮಾನ್ ಸ್ವೀಟ್ ಆರ್ಟ್, ಏನೇ ಇದ್ರು ಈ ಡ್ಯಾಡ್ ಹತ್ರ ಹೇಳು, ನಾಚ್ಕೋಬೇಡ. ನನ್ನ ಮಗಳ ಸೆಲೆಕ್ಷನ್ ಬಗ್ಗೆ ನನ್ನ ನಂಬಿಕೆ ಇದೆ. ಎಕ್ಸ್ಕ್ಯೂಸ್ ಮೀ ಅಂಕಲ್. ಬ್ಲಾಂಕೆಟ್ ಚೇಂಜ್ ಮಾಡ್ತೀನಿ. ಇಟ್ಸ್ ಓಕೆ, ಚೆನ್ನಾಗೇ ಇದೆಯಲ್ಲ, ನನಗೆ ಯಾವ ಮಡವಂತಿಕೆನೂ ಇಲ್ಲ. ಪರವಾಗಿಲ್ಲ ಅಂಕಲ್, ಸ್ವಲ್ಪ ಗಲೀಜಾಗಿದೆ, ಚೇಂಜ್ ಮಾಡಿಬಿಡ್ತೀನಿ. ಓಕೆ. ಅವಳೆ ಜಯಂತ್ ಬಂದ ಕೂಡಲೇ ಸೈಲೆಂಟ್ ಆಗಿಬಿಟ್ಟಿಯಲ್ಲ, ಹೇಳು, ಎನಿ ಸ್ಪೆಷಲ್ ಫ್ರೆಂಡ್? ನನಗೆ ಗೊತ್ತು ನಿನಗೆ ಸೂಟ್ ಆಗೋಂಥವ್ರನ್ನೇ ನೀನು ಸೆಲೆಕ್ಟ್ ಮಾಡಿರ್ತೀಯ ಅಂತ, ನಿನ್ನ ಟೇಸ್ಟ್ ತಕ್ಕ ಹಾಗೆ. ಕಮನ್ ಕಮನ್ ಟೆಲ್ ಮಿ, ಯಾರದು? ಒಂದು ಮಾತು ಮಗಳೇ, ಅದು ಯಾರೇ ಇರಲಿ, ನಿನಗೆ ತಾಯಿ ಇಲ್ದಿದ್ದಾಗ ತಾಯಿ ಸ್ಥಾನನ ತುಂಬಿಸಿ ಪ್ರೀತಿ ತೋರಿಸಿದವ್ರು ಈ ಮನೆಯವರು. ಅವ್ರಿಗೆ ನೋವಾಗೋ ಹಾಗೆ ನೀನು ಯಾವತ್ತೂ ನಡ್ಕೋಬಾರ್ದು. ನಿನ್ನ ತೀರ್ಮಾನಗಳು ಅಷ್ಟೇ. ಹಾಲು ಕೊಟ್ಟ ಮನೆಗೆ ಹಾಲವಾಗಬಾರ್ದು, ಹಾಲು ಎರೆದಿದ್ದು ಹಾವಿಗೆ ಅಂತ ಅವ್ರು ಯಾವತ್ತೂ ಅನಿಸ್ಬಾರ್ದು. ಹಾಗೆ ನಡ್ಕೋಬೇಕಮ್ಮ ನೀನು. ಗುಡ್ ಗರ್ಲ್. ನೋಡು ಮಗಳೇ, ಇವನೇ ಹುಡುಗ, ಇದೇ ಮನೆತನ, ಇಂಥ ತಾರೀಕು ನಾನು ಮದುವೆ ಆಗ್ತಿದ್ದೀನಿ ಅಂತ 2 ತಿಂಗಳು ಮುಂಚಿತವಾಗಿ ನಾನು ತಿಳಿಸ್ಬಿಡು. ಮನೆಯವರೆಲ್ಲರೂ ಸೇರಿ ನಿನ್ನ ಮದುವೆನ ಅದ್ಧೂರಿಯಾಗಿ ಮಾಡ್ತೀವಿ. ಓಕೆ? ಆಯ್ತು ಅಂಕಲ್. ಅಂದ್ರೆ ಬ್ಲಾಂಕೆಟ್ ಹಾಕಾಯ್ತು ಅಂತ. ನಿಮ್ಗೇನಾದ್ರೂ ಬೇಕು ಅಂದ್ರೆ ಒಂದ್ ಮಾತು ಕರೀರಿ ಸಾಕು, ಬಂದ್ಬಿಡ್ತೀನಿ. ಆಯ್ತಪ್ಪ. ಗುಡ್ ನೈಟ್ ಅಂಕಲ್. ಒಳ್ಳೆ ಹುಡುಗನ ಥರ ಕಾಣ್ತಾನೆ, ಸ್ಮಾರ್ಟ್ ಬಾಯ್. ಬಾಮ ಹೌದ್ರಿ ಮಗಳೇ. ಅವಿನಾಶ್ ಅವರೇ, ತಗೊಳ್ಳಿ ಕಾಫಿ. ಆಹಾ, ಮನೆ ರುಚಿನೇ ಬೇರೆ, ಅಮೃತ ಇದ್ದಂಗೆ ಇರುತ್ತೆ. ಯಾಕೆ ಅಲ್ಲಿ ಕಾಫಿ ಸಿಗ್ತಿರ್ಲಿಲ್ವಾ? ಸಿಗುತ್ತೆ, ಆದ್ರೆ ಎಲ್ಲ ಇನ್ಸ್ಟೆಂಟ್, ಈ ರುಚಿ ಬರಲ್ಲ. ಗುಡ್ ಮಾರ್ನಿಂಗ್ ಡ್ಯಾಡಿ. ಗುಡ್ ಮಾರ್ನಿಂಗ್ ಚಿಕ್ಕಪ್ಪ. ಗುಡ್ ಮಾರ್ನಿಂಗ್ ಸ್ವೀಟ್ ಆರ್ಟ್ಸ್. ಆಗ್ಲೇ ಕಾಲೇಜ್ ಹೊರಟ್ಬಿಟ್ರಾ? ಮಯೂರಿ,
ನಿಮ್ ತಂದೆ ನಿನಗೋಸ್ಕರ ಅಲ್ಲಿಂದ ಬಂದಿರುವಾಗ 2 ದಿವಸ ರಜೆ ಹಾಕೊಂಡು ಅವ್ರ ಜೊತೆ ಇರ್ಬೇಕಲ್ಲಮ್ಮ ನೀನು. ಪರವಾಗಿಲ್ಲ, ಹೋಗಿ ಬರಲಿ. ಸಾಧ್ಯವಾದಷ್ಟು ದಿನ ಅವಳು ಕಾಲೇಜ್ಗೆ ಹೋಗಿ ಬಂದ್ಬಿಡ್ಲಿ. ಆಮೇಲೆ ಅವಳಿಗೆ ಗೋಕರ್ಣದಲ್ಲಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವಕಾಶ ಸಿಗುತ್ತೋ ಇಲ್ವೋ. ಮಗಳೇ ಹೋಗ್ಬಾ, ಆದ್ರೆ ಸಂಜೆ ಬೇಗ ಬಂದ್ಬಿಡು, ಇಲ್ಲದ್ರೆ ನನಗೆ ಬೋರ್ ಆಗ್ಬಿಡುತ್ತೆ. ಬೋರ್ ಆಗಕ್ ನಾನ್ ಬಿಡಲ್ಲ ಅಂಕಲ್. ಗೋಕರ್ಣದಲ್ಲಿ ಈ ಹೀರೋ ಗೊತ್ತಿಲ್ದಲೇ ಇರೋಂಥ ಜಾಗನೇ ಇಲ್ಲ. ನಾನ್ ನಿಮಗೆ ಕರ್ಕೊಂಡು ಹೋಗ್ತೀನಿ. ಟೈಮ್ ಪಾಸ್ ಆಗತ್ತೆ, ನಿಮ್ಮನ್ನ ನಾನು ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಫ್ಯೂಚರ್ ಅಲ್ಲಿ ಹೆಲ್ಪ್ ಆಗತ್ತೆ.